ಡೈರೆಕ್ಟರ್ ಮಧುಸೂದನ್ ಅವರು ಸೀರಿಯಲ್ ಡೈರೆಕ್ಟರ್ ಒಂದು ಮಾತು ಹೇಳಿದ್ರು ನನಗೊಂದು ಇಂಟರ್ವ್ಯೂದಲ್ಲಿ. ಸೀರಿಯಲಲ್ಲಿ ಮುಂದೇನಾಗತ್ತೆ ಅನ್ನೋದನ್ನ ಏನು ವೀಕ್ಷಕರು ಊಹಿಸ್ತಾರೆ ಅದಾಗಲೇಬೇಕಂತೆ. ಅದು ಆಗಲಿಲ್ಲ ಅಂತಂದ್ರೆ ವೀಕ್ಷಕರಿಗೆ ಕನೆಕ್ಟ್ ಆಗಲ್ಲ, ಅಂದರೆ ಕಿರುತೆರೆ ಆಡಿಯನ್ಸಿಗೆ. ಬಟ್ ಸಿನಿಮಾದಲ್ಲಿ ಹಾಗಾಗಲ್ಲ, ವೀಕ್ಷಕರು ಏನು ಊಹಿಸ್ತಾರೆ ಅದಾಗಬಾರ್ದು, ಬೇರೇನೋ ಆಗಬೇಕು ಅಂತ. ಇದು ನಿಮ್ಗೆ ಹೌದು ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ಹೌದು. ಅಂದರೆ ಏನಂದರೆ ಆಲ್ಫರ್ಡ್ ಹಿಚ್ಕಾಕ್ ಅಂತ ಒಬ್ಬರು ಡೈರೆಕ್ಟರ್ ಇದ್ದಾರೆ. ಅವರು ಈ ಥರ ಸಸ್ಪೆನ್ಸ್ ಥ್ರಿಲ್ಲರ್ಗೆ ಇದಕ್ಕೆ ಫಾದರ್ ಅವರು, ಆಯಿತಾ. ಅವ್ರದ್ದೊಂದು ಕೋಟ್ ಇದೆ, ಅಂದರೆ ಸಿನಿಮಾದಲ್ಲಿ ಆಡಿಯನ್ಸ್ನ ಗೆಲ್ಲಕ್ಕೆ ಬಿಡ್ಬೇಕಂತೆ. ಅಂದರೆ ಥ್ರಿಲ್ಲರು ಈ ಥರ ಸಸ್ಪೆನ್ಸು ಸಿನಿಮಾಗಳಲ್ಲಿ ಆಡಿಯನ್ಸ್ನ ಪ್ರೆಡಿಕ್ಟ್ ಮಾಡೋಕ್ಕೆ ಬಿಡ್ಬೇಕಂತೆ. ಅವನ್ನ ಗೆಲ್ಲೋದಕ್ಕೆ ಬಿಟ್ಟು ಅವನಿಗೆ ಮೋಸ ಮಾಡಬೇಕು. ಆಡಿಯನ್ಸ್ನ ಗೆಲ್ಲಕ್ಕೆ ಬಿಟ್ಟು ಅವನನ್ನು ಕೆಲವೊಂದು ಪಾಯಿಂಟಲ್ಲಿ ಹೋಗಿ ನಾನು ಅಂದ್ಕೊಂಡಿದ್ದೆ ಅಲ್ವಾ ಇದು ಹಿಂಗೆ ಆಯಿತು ಅಂತ ಅನ್ನೋಕ್ಕೆ ಬಿಟ್ಟು ಅವನಿಗೆ ಲಾಸ್ಟಲ್ಲಿ ಸರ್ರಿಗೆ ಇಡಬೇಕು ಅಂತ ಒಂದು ಸೇಸ್ ಇದೆ. ಸೊ ಅದು ಸಿನಿಮಾ. ಬಟ್ ನೀವು ಹೇಳ್ದಂಗೆ ಆಬ್ವಿಯಸ್ಲಿ ಅವ್ರು ಯಾರೋ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅವ್ರಿಗೆ ಜನ ಅನ್ಕೊಂಡಂಗೆ ಜನನೇ ಕತೆಗಾರರು, ಜನಕ್ಕೆ ಯಾವ್ಯಾವ ಥರ ಬೇಕು ಅಂತ ಇದು ಹಿಂಗಾದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೇ ತಗೊಂಡು ಸೀರಿಯಲ್ ಮಾಡ್ಬೋದು. ಆ್ಯಂಡ್ ಅದೇ ಎಮೋಷನ್ ಜೊತೆ ಅವ್ರು ಕನೆಕ್ಟ್ ಆಗಿರ್ತಾರಲ್ಲ, ಸೊ ಅದು ಇಟ್ ವರ್ಕ್ಸ್. ಇಷ್ಟೊತ್ತು ಸಿನಿಮಾಗಳ ಬಗ್ಗೆ ಸಾಕಷ್ಟು ಮಾತನಾಡಿದ್ದೀರಾ. ಈಗ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ಏನು ಹೇಳೋದು ಮೇಡಮ್, ತುಂಬ ಖುಷಿ ಇದೆ ಅವ್ರು ಬರ್ತಿರೋದಕ್ಕೆ, ಸಿನಿಮಾ ನೋಡ್ತಿರೋದಕ್ಕೆ. ನನ್ನ ಅಭಿಜಿತ್ ತೀರ್ಥಹಳ್ಳಿ ಅನ್ನೋ ಒಬ್ಬ ಬರಹಗಾರನಿಗೆ, ಒಬ್ಬ ಡೈರೆಕ್ಟ್ರಿಗೆ ಅಪಾಯದ ಎಚ್ಚರಿಕೆ ಅಂತ ಒಂದು ಸಿನಿಮಾ ಆದಾಗ, ಅದನ್ನು ನಾವು ರಾಜ್ಯಾದ್ಯಂತ ಬಿಡುಗಡೆ ಮಾಡಿದಾಗ ಇಷ್ಟು ಜನ ಬಂದು ನೋಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ನನಗೆ ಇರಲಿಲ್ಲ ವೆರಿ ಸ್ಟಾರ್ಟಿಂಗಲ್ಲಿ. ಅದು ಗ್ರ್ಯಾಜುವಲಿ ಇನ್ಕ್ರೀಸ್ ಆಗಿ ಇವತ್ತು ಹೌಸ್ಫುಲ್ ಬೋರ್ಡ್ಗಳು ಬಿದ್ದಾಗ, ನಾವು ಬುಕ್ ಮೈ ಶೋಲಿಂಗ್ ನೋಡಿದಾಗ ಅದೆಲ್ಲ ಚೆನ್ನಾಗಿದೆ, ಎಲ್ಲ ಫಾಸ್ಟ್ ಫೀಲಿಂಗ್ ಅಂತ ಬಂದಾಗ, ಒಳ್ಳೆ IMDb ರೇಟಿಂಗ್ ನಮ್ದು 9.5 ಇದೆ. ಯಾವುದೂ ಕೆಲವೊಂದು ಪುಷ್ ಮಾಡೋಕ್ಕಲ್ಲ. ಆರ್ಗ್ಯಾನಿಕ್ ಆಗಿ ನಮ್ಮ ಸಾಂಗ್ಸ್ ಹಿಟ್ ಆಗ್ತಿದೆ, ನಮ್ಮ ಕಂಟೆಂಟ್ಗಳು ರೀಚ್ ಆಗ್ತಿದೆ. ಸಿನಿಮಾ ರಿಲೀಸ್ ಆದಮೇಲೆ ಸಾಂಗ್ಸಿಗೆ ಇನ್ನೂ ಮತ್ತೆ ವ್ಯೂಸ್ಗಳಾಗ್ತಿದೆ. ಇದೆಲ್ಲನೂ ಕೂಡ ಆಡಿಯನ್ಸಿಂದನೇ ಆಗ್ತಿರೋದಲ್ಲ. ಸೊ ಆಡಿಯನ್ಸ್ಗೆ ದೊಡ್ಡ ನಮಸ್ಕಾರ, ಅವ್ರು ಬರಬೇಕು. ಈ ಸಿನಿಮಾನ ಇನ್ನೊಂದು ಸ್ವಲ್ಪ ಎತ್ತರಕ್ಕೆ ತೊಗೊಂಡೋದ್ರೆ ಇನ್ನು ಸಿನಿಮಾನೇ ಬೆಳ್ಕೊಂಡು ಹೋಗುತ್ತೆ. ಅದ್ರ ಬಗ್ಗೆ ನಂಗೆ ನಂಬಿಕೆ ಇದೆ. ಆ್ಯಂಡ್ ಎಲ್ಲರೂ ಬಂದು ನೋಡಿ, ಕನ್ನಡ ಸಿನಿಮಾ ಗೆಲ್ಲಿಸಿ, ಬೇರೆ ನನ್ನ ಜೊತೆಗೆ ಬಂದಿರೋ ಬೇರೆ ಸಿನಿಮಾಗಳನ್ನು ಗೆಲ್ಲಿಸಿ.